ಉತ್ತರ ಕೊಡಕತ್ತೈತಿ ನೀ ಏನ್ ಮಾಡಿಪ್ಪ ಶಿವಣ್ಣ ಅಂತಂದ ಇದಲ್ಲ ನಾಗಪ್ಪನ ಸಂಚು ಇದು ದಲಿತರಿಗೆ ಇಲ್ಲಿ ಏನು ಕೊಡಬಾರ್ದು ಮುನ್ಸಿಪಾಲಿಟಿ ಒಳಗ ಐತಿ ಅವ್ರು ನಮ್ಮನ್ನ ಹೆದರ್ಸಾಕ ನಾವು ಇವತ್ತಿಗಾದ್ರೂ ಎಲ್ಲರೂ 23 ಮಂದಿ ಕೂಡ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ವಿಚಾರ. ಆದ್ರೆ ಇವರು ನಾಗಪ್ಪ ದಳವಾರಿ ಅವರು ನಮ್ಮ ಕಡೆ ಭಾಳ ವಿಚಾರವಾಗಿ ಮಾತಾಡ್ತಾರ ಅವರು. ಇಲ್ಲ ನೀವು ಅದನ್ನು ತೊಗೊಂಡಿರಿ ರೊಕ್ಕ ಇದನ್ನು ತೊಗೊಂಡಿರಿ ರೊಕ್ಕ ಸುಳ್ಳಲ್ಲ. ಈಗ ಇಲ್ಲಿ ನಮ್ಮ ಆಫೀಸ್ನಾಗ ಬರ್ತಾರೆ ನಾನು ಅಧ್ಯಕ್ಷರು ಅಲ್ಲ, ಚೀಫ್ ಆಫೀಸರ್ ಅಲ್ಲ, ಮತ್ತು ಉಪಾಧ್ಯಕ್ಷರಲ್ಲ, ಸಾಹಿತ್ಯ ಚೇರ್ಮನ್ ಅಲ್ಲ. ಆ ಚೇರ್ಮನ್ ಆಫೀಸ್ ಒಳಗೆ ಬಂದು ಕುಂತು ಇವ್ರದ ದೊಡ್ಡ ನಡೆದ್ಬಿಟ್ಟೈತೆ ಅಲ್ಲಿ. ಮೊನ್ನೆ ಅವರು ಕರ್ಕೊಂಬಂದು ನಾವು ಮೀಡಿಯಾದವ್ರನ್ನ ಹಾಕ್ಬಿಟ್ಟಾರಲ್ಲ, ಅವರೇ ಕರ್ಕೊಂಬಂದು ಅದ್ರ ರೇವಟ್ ಬಗ್ಗೆ ಅಲ್ಲ ನಮ್ಮ ಸ್ವಂತ ವಿಷಯ ಮಾತಾಡಕ್ಕೆ ಜನರ ಆರ್ಸಿ ಕಳಿಸಿದ್ರು ವ್ಯವಹಾರ ಮಾಡಕ್ಕೆ ಆರ್ಸಿ ಕಳಿಸ್ಯಾರ ನಿಮ್ಮನ್ನ ನಾಗಪ್ಪನ ನಿಮ್ಮನ್ನ ಅಧ್ಯಕ್ಷರನ್ನ ಎಷ್ಟು ಇಂಥ ವ್ಯವಹಾರ ಮಾಡಕ್ಕಂತ ಆರ್ಸಿ ಕಳಿಸ್ಯಾರ ನೀವು ಖಾಲಿ ಕುಂತ ಮಾಡಿಲ್ಲ ಅದನ್ನ ಖಾಲಿ ಕುಂತ ಮಾಡಿ 2,30,000 ಅಲ್ಲ ನಾವು ಮೀಟಿಂಗ್ ಮಾಡಿಲ್ಲ. ಈ ಮೀಟಿಂಗ್ ಆಫೀಸ್ ಮಾಡಕ್ ಬರಬೇಕು ನಿಮ್ಮ ಮೀಟಿಂಗ್ ಅದನ್ನ ಅಲ್ಲಿ ಮಾಡಿದ್ರಿ ನೋಡ್ರಿ. ಬಂದಿದ್ದ ಧನ್ಯವಾದಗಳು. ಯಾಕಂದ್ರೆ ಮೊನ್ನೆ ಆಗಿದ್ದ ಏನು ಮೀಟಿಂಗ್ ಐತಲ್ಲ ಅದ್ರೊಳಗೆ ಸಾಕಷ್ಟು ಮೆಂಬರ್ಗಳು 8 ಮಂದಿ, ನಾವು 15 ಮಂದಿ ಇದ್ವಿ, ಪರ ವಿರೋಧ ಇದ್ದದ್ದು 8 ಮಂದಿ. ಅದ್ರೊಳಗೆ ಕೆಲ ಸದಸ್ಯರು ಏನು ಮಾಡಿದ್ರೆ ಡೈರೆಕ್ಟಾಗಿ ಆರೋಪ ಮಾಡ್ಯಾರ, ನೀವು ರೊಕ್ಕ ತಗೊಂಡ್ರಿ ಅದು ತಗೊಂಡ್ರಿ ಅಂತೇಳಿ. ಕರೆ ಹೇಳ್ಬೇಕಂದ್ರೆ ಎಣ್ಣೆ ಯಾರು ರಿಟರ್ನ್ ಅವ್ರ ಮಕಾನ ನೋಡಿಲ್ಲ, ನಾವು ಇನ್ನೂ ಮಟ್ಟ ಅವ್ರ ಮಕಾನ ನೋಡಿಲ್ಲ. ಅಲ್ಲೇನು ವೆರಿಫೈ ಮಾಡಿ ಚೀಫ್ ಆಫೀಸರ್ ಹೋಗಿ ಕ್ಲಿಯರ್ ಮಾಡ್ಕೊಂಡ್ ಬಂದಾರ. ಅದಕ್ಕೆ ಒಳ್ಳೆ ಅದನ್ನ ಏನೈತಲ್ಲ ನಮ್ಮ ಮೀಟಿಂಗ್ ಒಳಗೆ ಬಂದ ಕೂಡಲೇ ಅದನ್ನ ಇಮಿಡಿಯೇಟ್ಲಿ ನಾವು ಆಯ್ತು ಕಾನೂನು ರೀತಿ ಒಳಗಿದ್ರೆ, ಕಾನೂನು ಚೌಕಟ್ಟಿನೊಳಗಿದ್ರೆ ಯಾವುದೇ ಇದಕ್ಕೆ ಸಮಸ್ಯೆ ಇಲ್ಲ ಅಂದ್ರೆ ಅದನ್ನ ಅಪ್ರೂವಲ್ ಕೊಡಕಡ್ಡಿಲ್ಲ ಅಂತೇಳಿ ಮೆಜಾರಿಟಿಗೆ ಹಾಕಿದ್ರೆ, ಮೆಜಾರಿಟಿ ಹಾಕಿದ ಕೂಡಲೇ ಅವರು ವಿರೋಧ ಮಾಡಿದ್ರು. ಯಾಕಂದ್ರೆ ನಿಮ್ಗೆ ಇನ್ನೂ ಗಮನಕ್ಕಿರ್ಲಿ, ಇದೊಂದ ಮೀಟಿಂಗ್ ಅಲ್ಲ, ನೀವು 2-3 ಮೀಟಿಂಗ್ ಬಂದಿರಿ. ಹಿಂದಿನ ಎಷ್ಟು ಮೀಟಿಂಗ್ ಅದಾವ ಹಿಂಗೆ ಎದ್ದು ಬಿಡ್ತಾರ ಅವರು, ಇದು ಹಂಗೈತಿ ಇದು ಹಿಂಗೈತಿ ಅಂತ ಹಾಳಿ ತಗೊಂಡು ಎದ್ದು ಬಿಡ್ತಾರ ಅವರು. ಇದ್ರೊಳಗೆ ವಿರೋಧ ಇಲ್ಲ ಆದಿಲ್ಲ ಅಂತೇಳಿ ತೋರಿಸ್ತೀನಿ. ಈಗ ಲಾಸ್ಟ್ ಟೈಮ್ ಏನ ರೊಕ್ಕದ ಕಟ್ಟಿ ಅವ್ರ ಅಧ್ಯಕ್ಷರಿದ್ದಾಗ ಅವ್ರು ಹೇಳಿದ್ರು, ನಾ ಇದು ಮಾಡೇ ಇಲ್ಲ, ನಾ ಸೈ ಮಾಡೇ ಇಲ್ಲ ಅಂದ್ರೆ ಇವರು ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ನಾನು. ಅವ್ರಿಗೆ ಯಾರು ಅವ್ರ ಹಿಂದದಾರಲ್ಲಿ ಯಾರು ಲೀಡರ್ಶಿಪ್ ಮಾಡಂದ್ರೆ ಅವ್ರಿಗ ಗೊತ್ತಿಲ್ಲ, ಅವರ ಸೈ ಮಾಡಿ ಕಳಿಸಿದಾಗ ಇಲ್ಲಿ ಬಂದೈತಿ. ನಾಗಪ್ಪ ಅವ್ರಿಗೆ ಗೊತ್ತಿಲ್ಲ, ಧರ್ಮವ್ರಿಗೆ ಗೊತ್ತಿಲ್ಲ, ಅವ್ರ ಸೈ ಮಾಡೋದಲ್ಲೇ ಇಲ್ಲಿ ಮಠ ಬಂದೈತಿ ಫೈಲ್. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಹೇಳಿದ್ದೀನಿ ನಿಮ್ಗೆ. ಈಗ ಅದ ಲೇಔಟ್ ಬಗ್ಗೆ ಫಸ್ಟ್ ಫೈಲ್ ಮುಂದೆ ಇನ್ನು ಅಧ್ಯಕ್ಷರು ಅವ್ರು ಮಾಡಿದಾರ, ನಿಮ್ಗೆ ಅದ್ರ ಸಾಕ್ಷಿನೂ ಕೊಡ್ತೇನೆ. ಯಾಕಂದ್ರೆ ಸುಳ್ಳ ಏನೋ ಒಂದು ಆರೋಪ ಮಾಡ್ತಾರ ಅವರು. ಇಲ್ಲ ನಾ ಅವ್ರಿಗೆ ಎಚ್ಚರಿಕೆ ಹೇಳಾಕೊಂತೀನಿ, ಇಲ್ಲೇ ತೇಜೋವಧಿ ಮಾಡಿದ್ರಂದ್ರೆ ಅಧ್ಯಕ್ಷರಿಗೆ ನಾವು ಸುಮ್ಮನಿರಂಗಿಲ್ಲ. 15 ಮಂದಿ ಕೂಡಿ ರೊಕ್ಕದ ಕಟ್ಟಿ ಅವ್ರಿಗೆ ಸ್ಪೆಷಲ್ ಹೇಳಾಕೊಂತೀನಿ. ಅವ್ರ ಮ್ಯಾಗ ಮಾನಹಾನಿ ಮೊಕದ್ದಮೆ ಹಾಕ್ತೀವಿ. ಅವ್ರು ಮಾಡಿದ ಗಣಕಾರ್ಯ ಇಲ್ಲದಾವ್ ನಮ್ಮ ಹತ್ರ 1-2 ಅಲ್ಲ, ಹೊತ್ತಿಗೆ ಅದಾವ, ಇನ್ನೂ ಭಾಳ ಅದಾವು. ಅವ್ರು ಮಾತಾಡೋ ರೊಕ್ಕದ ಕಟ್ಟಿ ಅವ್ರು ಅವ್ರ ದಟ್ಟ ತಂದೆ ಈಗ ನಾ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೋಡ್ರಿ ಇಲ್ಲೇ ಐತಿ, ನಿಮ್ಗೆಲ್ಲ ಕೊಡ್ತೀನಿ ಅಂತನವ್ರು ಅವ್ರದ್ದು. ಈಗ ನಮ್ಮ ಇಮಾಮ್ ಸಾಬ್ ದರೋನವ್ರು ಮಾತಾಡ್ತಾರ 2 ಎಕರೆ ಅಂತನವ್ರದ್ದು ಹೋದ್ ಪೀರಿಯಡ್ ಒಳಗೆ ರೊಕ್ಕದ ಕಟ್ಟೆಯವ್ರು ಇದ್ದಾಗ ಪಾಸ್ ಮಾಡ್ಕೊಂಡಾರ. ಇಮಾಮ್ ಸಾಬ್ ದರೋನವ್ರು ಸೂಚಕರು ಸೈ ಮಾಡ್ಯಾರ. ಇಲ್ಲಿ ಏನ್ ಮಾಡ್ತಾರೆ ಇವರು, ಎದ್ ನಿಂತ ವಿರೋಧ ಮಾಡ್ತಾರ ನಮ್ಗೆ ಹೇಮಂತ್ ಅವ್ರು. ಇದನ್ನ ನೋಡ್ರಿ, ಇದು ತೋರಿ, ಇದನ್ನ ಅಪ್ರೂವಲ್ ಆಗಿದ್ದಿದೆ ತೋರಿ, ಇದೊಂದು ತೋರಿ. ಇದು 2 ಎಕರೆ ಮಾಡಿದ್ದ. ಇದು ಅಂಗಡಿಯವ್ರದ್ದು 7 ಎಕರೆ RH ರೊಕ್ಕದ ಕಟ್ಟಿ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇದು ಯಾರ್ದು? ನಮ್ದ, ನಾವು ಮಾಡಿದ್ದ. ಯಾರು ಮಾಡಿದ್ದು? ಅವ್ರ ರೊಕ್ಕದ ಕಟ್ಟಿ ಅವ್ರು ಇದ್ದಾಗ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀವು ಕೇಳಿದ್ರಿ, ಒಳಗೊಳ ಕೇಳಾಗುತ್ತಿದ್ರು. ತೋರಿ, ಇದೊಂದು ತೋರಿ. ಇದ ಸ್ವರೂಪ ಶ್ರೀಧರ್ ಅಂತೇಳಿ 2 ಎಕರೆ 19 ಗುಂಟೆ ರೊಕ್ಕದ ಕೊಟ್ಟಿ ಯಾರು ಮಾಡ್ಯಾರ. ಪಾಪ ಅವ್ರಿಂದ ಅದಾರಲ್ಲ ಮೆಂಬರ್ಸ್ ಎಲ್ಲಾರು, ಪಾಪ ಅವ್ರಿಗ ಗೊತ್ತಿಲ್ಲ ಇವ್ರು ಮಾಡಿದ ಕೆಲಸ. ಅವ್ರವ್ರ ಸಪೋರ್ಟ್ ಮಾಡಿ ಹೊಂಟಾರ. ಅವ್ರು ಮಾಡಿದ ಗಣಕಾರ ಅವ್ರಿಗ ಗೊತ್ತಿಲ್ಲ, ಅವ್ರಿಗೇನು ಸಪೋರ್ಟ್ ಮಾಡೋಂತಾರಲ್ಲ, ಅವ್ರಿಗೇನು ಲೀಡರ್ಶಿಪ್ ಮಾಡಿ ಅವ್ರು ಸಪೋರ್ಟ್ ಮಾಡಿ ಮಾತಾಡಕೊಂತಾರ, ಅವ್ರಿಗೂ ಗೊತ್ತಿಲ್ಲ. ತೋರಿ ಸ್ವರೂಪ ಅವ್ರು 2 ಎಕರೆ 19 ಗುಂಟೆ. ಶೋಭಾ CN ಅಂತೇಳಿ 2 ಎಕರೆ RH ರೊಕ್ಕದ ಕಟ್ಟಿ, ಅವ್ರದ ಇದು ಹಣೆ ಬರ, ಅವ್ರ ಮಾಡಿದ್ದ, ನಾವು ಮಾಡಿಲ್ಲ. ಅವ್ರು ಮಾಡಿ ಕಳ್ಸಾರಿಲ್ಲ. ತೋರಿಲ್ಲ, ಇವ್ರದ್ದು ಒಂದ್ ಐತಿ, 1-2 ಭಾಳ ಅದಾವು. ಕರ್ವೀರ್ ಮಠ ಅವ್ರದ್ದು ಆ ಟೈಮ್ನಾಗು ಭಾಳ ಅಬ್ಜೆಕ್ಷನ್ ಮಾಡಿದ್ರು ಅವ್ರು ಮೀಟಿಂಗ್ನಾಗ, ನಿಮ್ಗೂ ಗೊತ್ತಿರ್ಬೋದು. ನೋಡ್ರಿ RH ರೊಕ್ಕದ ಕಟ್ಟಿ ಇವ್ರು ಪಾಸ್ ಮಾಡಿದಲ್ಲಿ ಇಲ್ಲಿ ಬಂದು ಎಲ್ಲ ಪರಿಶೀಲನೆ ಮಾಡಿ ಓಕೆ ಅಂದಲ್ಲಿ ನಾವು ಇಲ್ಲಿ ಪಾಸ್ ಮಾಡೇವಿ. ನಾವೇನು ಅದನ್ನ ವಿರೋಧ ಮಾಡಿ ಅದನ್ನ ಮಾಡಬಾರ್ದು, ಅದನ್ನ ಹಂಗೈತಿ ಹಿಂಗೈತಿ ವಿಚಾರ ಮಾಡಿಲ್ಲ. ಆ ಟೈಮ್ನಾಗ ಎಲ್ಲ ಕರೆಕ್ಟ್ ಐತಿ, ಕಾನೂನು ಕ್ರಮ ಕೈಗೊಂಡಾರಂದ್ರೆ ಅಷ್ಟೇ ಇದನ್ನ ಮಾಡಿವಿ. ತೋರಿ, ಇದೊಂದು ತೋರಿ. ಇನ್ನೊಂದು ಮಂಗನಹಳ್ಳಿ ಅಂತೇಳಿ 2 ಎಕರೆ ಇದ್ದ ರೊಕ್ಕದ ಕಟ್ಟಿ ಅವ್ರದ್ದು. ಇವ್ರದಷ್ಟೇ ಹೇಳಾಕಂತೇನೆ, ಯಾಕಂದ್ರೆ ಅವ್ರಷ್ಟ ನನಗೆ ಮಾತಾಡಿರಲ್ಲ. ಇದಷ್ಟ ಅವ್ರದಷ್ಟ ಬಿಡುಗಡೆ ಮಾಡಾಕಂತೇನೆ ನಾ. ಮುಂದೆ ಇನ್ನೂ ಭಾಳ ಅದಾವ ನನ್ನ ಹತ್ರ. ತೋರಿ, ಅದು ತೋರಿ, ಇನ್ನೂ ಭಾಳ ಅದಾವು ಕೊಡ್ಬೇಕಂದ್ರೆ ಇಲ್ಲಿ ಭಾಳ ಅದಾವ. ತೋರಿ, ಇದು ತೋರಿ. ಇನ್ನೊಂದು
ಇದು ಅಂಚನಾಳ್ ಅಂತ 3 ಎಕರೆ ಐದು ಇವ್ರದೊಂದು RH ರೊಕ್ಕದ ಗಟ್ಟಿ ತೋರಿ ಅವರು ಕೆಲಸ ಭಾಳ ಇಂಥವು ಮಾಡಿದ್ದು ನೋಡ್ರಿ ಇಂಥ ಭಾಳ ಇನ್ನೂ ಅದು ಸುಳ್ಳ ಇನ್ನೂ ಅವ್ರೇನು ಮಾತಾಡಿದ್ರೆ ಮುಂದೆ ಅದಕ್ಕೆ ತಕ್ಕ ಉತ್ತರ ಕೊಡ್ದೆ ನಾನು. ಅವ್ರೇನಂತಾರ ನಾವು ಆರೋಪ ಮಾಡಿದ್ರೆ ಅದಕ್ಕೆ ಏನೈತಿ ಏನ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಆರೋಪ ಮಾಡ್ಬೇಕು ಅವ್ರು. ಹಂಗ ಏನ ಉತ್ತರ ಮಾತಾಡಿದ್ದಲ್ಲ, ಕರೆಕ್ಟ್ ಆಗಿ ಮಾತಾಡ್ಬೇಕು. ಇದಷ್ಟ ಅಲ್ಲ, ಇನ್ನು ಮಂತ್ ಏನೈತಿ ಮತ್ತೆಲ್ಲ ಬಿಡುಗಡೆ ಮಾಡ್ಬೇಕಾಗತ್ತೆ ನಾವು ಎಚ್ಚರ ಅಂತ ಹೇಳಿ ನಾ. ಯಾಕಂದ್ರೆ ಅವ್ರಿಂದ ಪಾಪ ಅವರು ಅಮಾಯಕರು, ಅವ್ರಿಗೂ ಗೊತ್ತಿಲ್ಲ ಹೆಂಗ ಏನ್ ಮಾತಾಡೋದು, ಏನ ಸುಮ್ಮ ಹೋಗಿ ನಿಂತಿರ್ತಾರ ಪಾಪ ಅಂತವ್ರಿಗೆ ಇದ್ ಮಾತಾಡಬಾರ್ದು ಅಂತ ಒಂದು ಅವ್ರು ತಪ್ಪು ಮಾಡಿದ್ದನ್ನ ಇದೆಲ್ಲ ಮುಚ್ಚಿಟ್ಕೊಂಡು ತಾವು ಮಾತಾಡ್ತಾರ. ಅವ್ರು ಏನಂತ ಮಾತಾಡ್ತಾರ, ನಾವು ಮಾಡಿಲ್ಲ, ನಾವೇನು ಮಾಡಿಲ್ಲ, ಇವೆಲ್ಲ ಏನ್ರಿ ಮತ್ತೆ ನೀವು ಕಾಯಿ ಕೊಟ್ಟಿನಲ್ಲ, ಏನು ಇದ್ರೊಳಗೆ ಕೊಟ್ಟಿದ್ ನಾವು ಇದ ಸಾಕ್ಷಿ ಇಲ್ಲ. ನಾವು ಸುಳ್ಳ ಇವ್ರ ಮ್ಯಾಗ ಆರೋಪ ಮಾಡ್ತಾರ. ಒಂದು ಲೇಔಟರ್ ನೋಡ್ರಿ ಯಾರು ಮಾಡಿದ್ದು, ಅವರ ಪರಿಶೀಲನೆ ಮಾಡಿ NOC ಕೊಟ್ಟ DCF ಕಳದಲ್ಲಿ ಅಪ್ರೂವ್ ಮಾಡಿವಿ. ಈಗ ಅವ್ರನ್ನ ಕ್ವಶನ್ ಕೇಳ್ಬೇಕು, ನೀವು ಕೇಳ್ತೀರಲ್ಲ ಮತ್ತೆ. ಯಾಕಂದ್ರೆ ನಾವಂತೂ ಸುಳ್ಳ ಹೇಳೇವಿ. ಈಗ ಸುಳ್ಳ ಅವರು ಇದು ರೊಕ್ಕ ತಗೊಂಡಾರ ಆ ತಗೊಂಡಾರ, ನಾ ಮೊದಲೇ ಹೇಳಿದೆ ಅವ್ರ ಮಕಾನು ನೋಡಿಲ್ಲ ನಾವು, ಏನು ಎಣೆ ಅದಾವಲ್ಲ ಅವ್ರ ಮಕಾನು ನೋಡಿಲ್ಲ ನಾವು, ಒಂದೇ ಹೇಳಿವಿ ನಾವು. ಬೇಕಾದ್ರೆ ರೆಕಾರ್ಡಿಂಗ್ ನಿಮ್ಮ ಹತ್ರ ಇರ್ಬೇಕಲ್ಲೇ, ವಿಡಿಯೋ ರೆಕಾರ್ಡಿಂಗ್ ಕಾನೂನು ರೀತಿ ಒಳಗೆ ಅದು ಬಂದ್ರೆ ಅದ ಮಾಡ್ರಿ, ಯಾರಿಗೂ ತೊಂದರೆ ಆಗ್ಬಾರ್ದು. ಹಂಗೆ ಬಫರ್ ಆದಿ ವಿಚಾರ ಮಾಡಿದ್ವಿ, ಇಲ್ಲೇ ಚರ್ಚೆ ಮಾಡಿದ್ವಿ. ಅದು ಪ್ರತಿಯೊಂದು ಮೀಟಿಂಗ್ನಾಗ ಹಿಂಗ ವಿರೋಧ ಮಾಡ್ಕೊಂತ ಹೋದ್ರೆ ನೀವೇ ಹೇಳ್ರಿ ಅಣ್ಣಿಗಿರಿ ಡೆವಲಪ್ ಆಗುದು ಹೆಂಗ? ಇದಷ್ಟೇ ಅಲ್ಲ, ಇದು ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತಾರಲ್ಲ, ಹಂಗ ನಮ್ಮ ಅಧ್ಯಕ್ಷರು ಅದನ್ನ ಕಟ್ಸಾಕ ಅದನ್ನ ಹರಸಾಹಸ ಪಟ್ಟು DCFಗೆ ಬೆಂಗಳೂರಿಗೆ ಅಡ್ಡಾಡಿ ಅದನ್ನ ಫೈಲ್ ಅದು ನಾ ಇರೋ ಒಳಗ ಸಂಗುಡ್ರಾಂಗ್ ಕಂಪೌಂಡ್ ಆಗ್ಬೇಕು, ವ್ಯವಸ್ಥೆ ಆಗ್ಬೇಕು ಅಂತೇಳಿ ಗುದ್ದಾಡಿ ಅದೊಂದು ಹಾಕಿಸ್ಕೊಂಬಂದಾರ ಕೆಲಸ. ಇವ್ರಿದ್ದಾಗ, ಇವ್ರ ಅಧ್ಯಕ್ಷತೆ ಒಳಗಿದ್ದಾಗ ಅಪ್ರೂವಲ್ ಮಾಡಿ ಅಮೃತೇಶ್ವರ್ ಕಮಾನ್ 12 ಲಕ್ಷ ರೂಪಾಯಿ ಹಿಂದೆ ಹಾಕಿದ್ರೆ ಆಗ್ಲಿಲ್ಲ ಅವ್ರಿಗೆ. ನಾವು ಅದನ್ನ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ನಾವು ಇವ್ರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಅದನ್ನ ಅಮೃತೇಶ್ವರ್ ಕಮಾನ್ ಹಾಕ್ಸ್ಕೊಂಡ್ ಬಂದೇವಿ. ಇದಷ್ಟ ಅಲ್ಲ, ಇನ್ನೂ ಸಾಕಷ್ಟು ಕೆಲಸ ಐತಿ. ಇದು ಹೇಳ್ತಾರ ರೋಡಿಂದ ನೀವು ಅವ್ರಿದ್ದಾಗ ಮಾಡ್ಯಾರ ಅಂತ ಹೇಮಂತ ಇವ್ರು ಅಂದ್ರೆ ನಾನು ಅಂತೀನಿ, ಅವ್ರಿದ್ದಾಗ ಮಾಡ್ಯಾರ. ಇವ್ರಿದ್ದಾಗ ಎಲ್ಲೆಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಫ್ರೀ ಆಗಿ ನಾವು ಯಾವುದೇ ತಕರಾರು ಹಾಕಿಲ್ಲ. ಇವ್ರು ಎಲ್ಲೆಲ್ಲಿ ನೀವು ಎಮರ್ಜೆನ್ಸಿ ಅದಾವ ಅಲ್ಲಿ ಮಾಡ್ಕೊರಿ ಅಂದಾಗ ಇವ್ರಾಗ್ಲಿ ಅಪ್ರೂವಲ್ ಕೊಟ್ಟಾರ. ಇದ ಅಕ್ಷಿವಾಡಿ ಚಿಕನ್ ಅಂಗಡಿ ಮುಂದೆ ಹಾಸಿ ಇದಕ್ಕೆ ಬೆಟ್ಟಾಡ್ಗೆ ಕಾಂಕ್ರೀಟ್ ರೋಡ್ ಇವ್ರ ಅನ್ಲಿಲ್ಲ ಅಂದ್ರೆ ಹಾಕಿದ್ದಿಲ್ಲ. ಅದು ಕಾಂಕ್ರೀಟ್ ಕೆಲಸ ಮಾಡ್ಸ್ಯಾರ. ಇದ ನಮ್ಮ ಅಮೃತೇಶ್ವರ ಗುಡಿ ಮುಂದೆ ಕಾಂಕ್ರೀಟ್ ರೋಡ್ ಮಾಡ್ಯಾರ. ಅದೆಲ್ಲ ಬೈಲ್ನಾಗ ಹಾಕ್ಯಾರ ಮಾಡ್ಯಾರ್ರಿ. ನೋಡ್ರಿ ನಾನು ವಿರೋಧ ಪರ ಇರುದು ಅದು ಟೆಂಡರ್ ಆಗಿತ್ತೇನ್ರಿ? ಟೆಂಡರ್ ಆಗಿ ಅವ್ರು ನೋಡ್ರಿ ಬರೀ ಯಾವಾಗಿದ್ರು ನನ್ನ ಮೇಲೆ ಆರೋಪ ಮಾಡೋದು ಅವ್ರು ಗೊತ್ತಿಲ್ಲ. ರಾಜಕೀಯ ವಿಷಯನ ಬಂತು, ಅದು ಏನೋ ಬಂತು. ಬಟ್ ನಾನು ಅಧ್ಯಕ್ಷ ಆಗಿ ಬಂದ ಸ್ವಲ್ಪ ಅವ್ರ ನನ್ನ ಮೇಲೆ ಯಾವಾಗಿದ್ರು ಆರೋಪ ಮಾಡ್ತಿರ್ತಾರ, ಇಟ್ಕೊಂತ ಅದಾರ. ಹಂಗಾಗಿ ನಾನು ತಲೆ ಕೆಡಿಸೋದಿಲ್ಲ ಅವ್ರ ಬಗ್ಗೆ. ಅವ್ರು ಏನೋ ಆಪಾದ ಕೊಟ್ರು, ನಾದೇನಿಲ್ಲ ಅಧ್ಯಕ್ಷ, ನನ್ಗೆ ಗೊತ್ತಾಗಬೇಕು ಯಾರದಾರ ಯಾರಿಲ್ಲ ಅನ್ನೋದು ನಾನು ಹೇಳ್ಬೇಕಲ್ಲ. ಅದನ್ನ ಅವ್ರು ಹೇಳಿದ್ರು ನಾ ಏನ್ ಕೇಳಿದ್ರು, ಯಾರದಾರ ಅಧ್ಯಕ್ಷರು ಅನ್ನಕ ನಾನು ಹೇಳ್ಬೇಕು. ಅದನ್ನ ನಾ ಅಲ್ಲ ಅಧ್ಯಕ್ಷ ಅವ್ರು ಅದಾರ ಅಂತಂದ್ರೆ ಅದ್ ಮಾತು ಹೋಗ್ತೀನಿ. ನಾನು ಅದೇನಿಲ್ಲ ಅಧ್ಯಕ್ಷ. ಈಗ ಯಾರು ತಗೊಳಂತೀರಿ ನೀವು ಇಂಟರ್ವ್ಯೂ? ನಾ ಮಾತ್ರ ಅಲ್ಲ ಹೇಳ್ತಾರ್ರಿ, ನೀವು ಮಾತಾಡಕತ್ತೀರಿ, ಅವ್ರ ಬಹಿರಂಗನಾಗ ಹೇಳ್ಕೊಂತಾರ್ರಿ. ಇವತ್ ಮಾತಾಡಕ್ ಕುಂತ್ರೆ ರಗಡ್ ಮಾತ್ರಿ. ಇವತ್ ನಾನು ಮಾತಾಡ್ಬೋದು, ನೀವು ಮಾತಾಡ್ಬೋದು, ಹಂಗ ಮಾತಾಡ್ಕೊಂತಿರ್ತಾರ್ರಿ. ಅವೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ, ಹೇಳ್ತಿರ್ತಾರ ಹಂಗ. ಸಂವಿಧಾನಕ್ಕೆ ಒಂದು ಕಚೇರಿಯಲ್ಲಿ ಏನು ಚರ್ಚಿಸಬೇಕಾದಂತ ಅಭಿವೃದ್ಧಿ ಕೆಲಸಗಳ ಸಭೆಯಲ್ಲಿ ಬಹಿರಂಗವಾಗಿ ಮರಣದ ಆರೋಪ, ಗಂಭೀರ ಆರೋಪ ಮಾಡ್ತಾರೆ. ಅದರ ಹಿನ್ನೆಲೆ ಏನು? ಅದು ಗಂಭೀರ ಆರೋಪ ಅನ್ನೋದು ಒಂದು ಸಾಬೀತುಪಡಿಸ್ಬೇಕಾದ್ರೆ ನೀವೇನು ಕ್ರಮ ತಗೊಂಡ್ರಿ ಅಂದ್ರೆ, ಈಗ ಅಂತ ಒಂದು ಬಹಿರಂಗವಾಗಿ ಒಂದು ಅಧ್ಯಕ್ಷರ ಬೆಂಬಲಿತ ಸದಸ್ಯರ ಮೇಲೆ ಮೇಡಮ್ ಅವ್ರ ಮಾತಾಡಿದ್ದು, ಈಗ ಪರ ವಿರೋಧ ಚರ್ಚೆ ಮಾಡೋಕಿನ್ನ ಈಗ ಟ್ರಾಫಿಕ್ ರೀ ಟೆಕ್ನಾಲಜಿ ಬಾಳ ಮುಂದುವರೆದೈತಿ. ಇವತ್ ನೀವಾದ್ರೂ ಮಾತಾಡ್ರಿ ನನ್ ಮುಂದಂತ ನಾನು ಸರಿಪಡಿಸ್ಬೋದು. ಅಂತಾವೆಲ್ಲ ಇದು ಬಂದ್ ದಿನಮಾನದಾಗ ಅವ್ರು ಅಲ್ಲಿ ಮಾತಾಡಿದ್ರು, ಇವ್ರು ಇಲ್ಲಿ ಮಾತಾಡಿದ್ರು, ಅದಾಗದು ಒಟ್ಟು ಸುಳ್ಳು ಆರೋಪ ನೋಡ್ರಿ. ಅಲ್ಲ, ಮುಂದಿನ ನಿಮ್ಮ ನಡೆ ಏನಂತ? ನಮ್ ನಡೆ ಏನು ಇಲ್ಲ. ಇನ್ಮ್ಯಾಗಿದ್ದ ನಾವು ಇನ್ನು ಅನ್ನಿಗೇರಿ ಅಭಿವೃದ್ಧಿ ಮಾಡು ಇದನ್ನ ಯೋಚನೆದಾಗ ಅದೇವಿ, ಮಾಡತ್ತೇವೆ ನಾವು. ಯೋಚನೆ ಅಂತೂ ಇಲ್ಲ, ನಾವು ಮುಂದೆ ಅನ್ನಿಗೇರಿ ಅಭಿವೃದ್ಧಿ ಮಾಡಾಕಂತ ಅದೇವಿ. ಅನ್ನಿಗೇರಿ ಅಭಿವೃದ್ಧಿ ಮಾಡ್ತೀವಿ. ಕಾನೂನು ಲೀಗಲ್ ಆಗಿ ಇದ್ರ, ಕಾನೂನು ರೀತಿಯಾಗಿದ್ರೆ ನಾವು ಮಾಡೇತಿದ್ವಿ. ಈಗ ಅದು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ಇದನ್ನ ಮಾಡ್ಯಾರಲ್ಲ ದಳವಾಯಿ ಅವ್ರಿ. ನಾವು ಮುಂದೆ ಕೋರ್ಟಿಗೆ ಕಾನೂನಾತ್ಮಕವಾಗಿ ಇವೇನು ಇವರು ಇದಕ್ಕೆ ಕೊಟ್ಟಾರ, ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಇದನ್ನ ಆರೋಪ ಇದನ್ನ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಮಾಡ್ತೀವಿ ಮೇಡಮ್, ನಾವು ಕಾನೂನು. ಈಗ ನೀವು 100% ಅಲ್ಲಿ ಏನು ಕಸ ವಿಲೇವಾರಿ ಘಟಕದಿಂದ ನೀವು ಪ್ಲಾಟ್ಗಳನ್ನು ಮಾಡೋರು ಕೊಡ್ತೀರಿ.
DC ಅವ್ರಲ್ಲಿದ್ದ ಬಂದೈತೆ ಅಂದ ಬಳಿಕ ಅದ್ ನಾ ಮಾಡಾಕಬೇಕು. ಇಲ್ಲಿಂದ ಪರ ವಿರೋಧ ಐತೆ ಅನ್ನೋದು ತಾವು ತಿಳ್ಕೊಂಡಿಲ್ರಿ. ಮೇಡಮ್ರ ಅಲ್ಲಿ ಅಲ್ಲಿ ಮನೆಗಳನ್ನ ಮಾಡ್ಬೋದು, ಅಲ್ಲಲ್ರಿ ಮನೆಗಳನ್ನ ಕಟ್ಬೋದು, ಅಲ್ಲಿ ವಾಸ್ತು ಸತ್ತ ಕರೆಕ್ಟ್ ಐತ್ರಿ ಜಾಗ. ಸಾಕಷ್ಟು ಮಂದಿ ವಿರೋಧ ಲೆಟರ್ ಕೊಟ್ಟಾರ್ರಿ ಮೇಡಮ್. ರೈಲ್ವೆ ಇದ್ರ ಮಕ್ಳ ಅಲ್ಲಿ ಇದ್ದಂತವ್ರು ಈ ಘಟಕಗಳನ್ನ ಸ್ಥಳಾಂತರ ಅವ್ರಲ್ಲಿದ್ದ ಬಂದಿದ್ದ ಅವ್ರೇನು ಹಂಗ ಅಪ್ರೂವಲ್ ಮಾಡಿ ಅಂತ ಕಳ್ಸಿರೋದಿಲ್ಲ, ಅದು ನನ್ನ ಕಡೆ ಫೈಲ್. ಈಗ ಅವ್ರೆಲ್ಲ ವಿಚಾರ ಮಾಡಿ ಅದ್ ಹೆಂಗ ಏನಂತ ನೋಡ್ಕೊಂಡ ಅದನ್ನ ಕಳ್ಸಿರ್ತಾರ. ಈಗ ನಾ ಪಾಸ್ ಮಾಡುದು ಅಲ್ಲ, ಈಗ ನೀವು ಕೊಟ್ಟಿರ್ತಕ್ಕಂಥ ಜಾಗ ಅಗದಿ ಅದ್ರ ಬಾಜುನ ಐತ್ರಿ ಅದು. ಈಗ ಬಿಟ್ಟಂದ್ರು ಏನು ಅಷ್ಟು ಡಿಸ್ಟೆನ್ಸ್ ಇಲ್ಲ, ದೂರ ಇಲ್ಲ. ಈಗ ಹಳಿ ಹತ್ಲಾಗ ಘನತ್ಯಾಜ್ಯ ವಿಲೇವಾರಿ ಇದ್ರ ಇತ್ಲಾಗ ಪಕ್ಕಕ್ಕ ಐತಿ. ಅದ ರೀ ಅದೇ ಬಫರ್ ಝೋನ್ 200 ಇಂದ 500 ಮೀಟರ್ ಇರ್ತದಂತ, ಅದನ್ನ ದಾಟಿ ಐತಂತ. ಇಲ್ಲ ಸರ್, ಅಲ್ಲಿ ವಸತಿ ಮಾಡ್ಲಿಕ್ಕೆ ಮಾಡಲಾಗಿದೆ. ಹಾಗೂ ಅಣ್ಣಿಗೇರಿ ಇನ್ನಷ್ಟು ಬೇಕಾಗುವ ಅಭಿವೃದ್ಧಿ ಒಳಚರಂಡಿ ಮೇನ್ ಅಪಾರ್ಟ್ಮೆಂಟ್ಗೆ ಒಳಚರಂಡಿ ನೀರು ಬೇಕಾಗಿ 124 ಕೋಟಿ CM ಕಡೆ ಹೋಗಿ ಮತ್ತೆ ನಗರ ಅಭಿವೃದ್ಧಿ ಸಚಿವರಾದ ರಹೀಂ ಖಾನ್ ಅವರ ಮಂಜೂರು ಮಾಡಿಕೊಂಡು ಬಂದಿರುತ್ತಾರೆ. ಅಣ್ಣಿಗೇರಿ ಬಸಾಪುರ ಕೆರೆ 7 ಕೋಟಿ ಅದು ತುರ್ತಾಗಿ ನಾವು ಪುರಸಭೆಯವರು ಕಟ್ಟಬೇಕಾಗಿತ್ತು. ಅದು ಹೋಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಕಡೆ ಹೋಗಿ ಅದನ್ನ ಆಗ್ಲಿಂದಾಗಲೇ ಅದು ಮಂಜೂರು ಮಾಡ್ಕೊಂಡು ತುರ್ತಾಗಿ ಕಟ್ಟಬೇಕಾಗಿತ್ತು. ಅದನ್ನು ಮಾಡ್ಕೊಂಡು ಬಂದು ಮಂಜೂರು 7 ಕೋಟಿ ಮಂಜೂರು ಆಗಿಂದಾಗಲೇ ಮಾಡಿಕೊಟ್ರು. ಅದರ ಅಡಿಯಲ್ಲಿನ 660 ಜನಕ್ಕೆ ಹಕ್ಕುಪತ್ರ ನೀಡುವುದು ಮಾಡಿದ್ವಿ. ಇಷ್ಟೆಲ್ಲ ಅನೇಕ ಒಂದಲ್ಲ ಎರಡಲ್ಲ ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ಕೊಂತ ಬಂದ್ರು ಇಷ್ಟೆಲ್ಲ ಇದ್ರೂ ಇವರು ನಾವು ಇನ್ನಷ್ಟು ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಅಣ್ಣಿಗೇರಿ ಅನ್ನೋದಕ್ಕೆ ನಾವು ಇಷ್ಟೆಲ್ಲ ಮಾಡಕ್ ಕುಂತ್ರ. ಮೊನ್ನೆ ನಡೆದ ಸಭೆದಾಗ ನನಗೆ ಆರೋಪ ಮಾಡಿದ್ರು, ನೀವು ದುಡ್ಡು ತಗೊಂಡು ಮಾಡಕ್ ಕುಂತೀರಿ ಅಂತನವ್ರು ಇದ್ದಾಗ ಎಲ್ಲ ನಾವ ಅದು ಇದು ಕಳಿಸಿದ್ದು. ನಾ ಈಗ ಪಾಸ್ ಮಾಡಂತೀನಿ, DC ಅವ್ರಲ್ಲಿದ್ದ ಬಂದೈತಿ, ನಮ್ಮ ಕಡೆಯಿಂದ ಏನಿಲ್ಲ. ನೀವೆಲ್ಲ ಮಾಧ್ಯಮ ಮಿತ್ರವ್ರು ನಮ್ಮ ಮಂದಿಗೆ ಇದ್ದಿದ್ದಕ್ಕ ಇಷ್ಟೆಲ್ಲ ಆಗೈತಿದ್ದು. ಮತ್ತು ಅವರು ಮತ್ತೊಬ್ಬರು ಹೊರಗಿನವ್ರನ್ನ ಕರೆಸಿ ಇಷ್ಟೆಲ್ಲ ಇದು ಮಾಡ್ತಾರ ಅಂದ್ರೆ ಇದು ನನಗೆ ಭಾಳ ಮನ್ಸಿಗೆ ನೋವಾಗ್ತಿದ್ದು. ಹಾಗಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಇನ್ನೂ ನಾನು ಅಭಿವೃದ್ಧಿ ಮಾಡ್ಬೇಕು ಅನ್ನೋದೈತಿ. ಅವರು ಅಡಿತಡಿ ಹಾಕಕ್ ಕುಂತಾರೆ. ಇವರೆಲ್ಲ ಇಷ್ಟೆಲ್ಲ ಮಾಡಕ್ ಕುಂತ್ರು ನಮ್ಮ ಕೈಲಿ ಇದು ಬ್ಯಾಡ ಅನ್ನೋದಕ್ಕೆ ನಮ್ಗೆ ಅಡಿತಡಿ ಹಾಕಿ ನಮ್ಗೆ ಈಗ ಅಣ್ಣಿಗೇರಿ ಡೆವಲಪ್ಮೆಂಟ್ ಆಗೋದಕ್ಕೆ ನಾನು ಅದು ಪಾಸ್ ಮಾಡ್ಕೊಂಡೇನಿ. ಅದಕ್ಕೆ ಬಹುಮತ ಹಾಕಿ ಅದನ್ನ ಪಾಸ್ ಮಾಡೀನಿ. ಯಾರು ಇಷ್ಟು ನನಗೆ ಡೈರೆಕ್ಟ್ ಆಗಿ ಮಾತಾಡರ ಅದ್ರ ಬಗ್ಗೆನ ಇವ್ರಿಗೆ ಸಹಿಸ್ಕೊಳಕ್ ಆಗವಲ್ದದು. ನಾ ಮಾಡಿದ್ದು ಅವ್ರಿಗೆ ಆಗವಲ್ದದು. ಹಂಗಾಗಿ ಅಡೆತಡಿ ಹಾಕಕ್ ಕುಂತಾರ. ಇದು ಹೇಳಿ ನಾನೊಂದೆರಡು ಮಾತು. ಈಗ ಅವ್ರ ಆರೋಪ ಐತಲ್ರಿ, ಈಗೇನು ಘನತ್ಯಾಜ್ಯ ವಸ್ತು ವಿಲೇವಾರಿ ಐತಿ SWM, ಅದ್ರ ಹತ್ರನ ಇವರು ಬೆನ್ಶೇತಿ ಕೊಡಾಕತ್ತಾರ ಅಂತ ಅನ್ನೋದು ಆರೋಪ ಮಾಡ್ತಾರೆ. DC ಲಿಂದ ಬಂದೈತಿ, ನಾ ಬರೀ ಪಾಸ್ ಮಾಡೋಕೆ ಅಣ್ಣಿಗೇರಿ ಡೆವಲಪ್ಮೆಂಟ್ ಆಗ್ಬೇಕಂತ ನಾ ಮಾಡಿದ್ದು. ಅವ್ರು ಮತ್ತೊಂದು ಏನು ಆರೋಪ ಮಾಡ್ಯಾರ, ಅದಕ್ಕೆಲ್ಲ ಸಾಕ್ಷಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ಯಾರೇನ್ರಿ ಅಲ್ಲಿಗೇರಿ ಪುರಸಭೆಯಿಂದ ಮಾಡಿ ಅದು ಫೈಲ್ ಅಂದ್ರೂ ಪರ್ಮಿಷನ್ ಕೊಟ್ಟಾರ. ಅದ್ರ ಬಗ್ಗೆ ಅದು ಏನ್ ಇದ್ದಿದ್ದು ಅವ್ರ ಕ್ರಮ ಕೈಗೊಳ್ತೇವೆ ಅಂದಿದ್ದಕ್ಕೆ ಅಲ್ಲಿದ್ದ ಬಂದಿದ್ದಾಗ ನಾನು ಇದು ಪಾಸ್ ಮಾಡಿದ್ದೆ. ನಾವಂತಿ ಇಲ್ಲೇ ಅಂತ ಇದು ಹಂಗಾಗಿ ನಾ 23 ಮಂದಿ ಒಳಗೂ ಇದನ್ನ ಇಟ್ಟಿದ್ದು. ನಾ ಏನ್ ಸಪರೇಟ್ ಇದು ಮಾಡಿದ್ದೆ. ನೀವು ಅಂತಂದ್ರೆ 12 ಕಿಮಿ ರಸ್ತೆ ಮಾಡಿದೇವಿ, ನೀರಿನ ಕೆಲಸ ಮಾಡಿದ್ವಿ. ನೀರಿಂದು ಮೊದ್ಲೇ ಟೆಂಡರ್ ಆಗಿತ್ರಿ. ನೀವು ಬರೋಕ್ ಮುಂಚೆಕ್ಕೆ ನೀರಿನ ಟೆಂಡರ್ ಕಾಮಗಾರಿ ಕೆಲಸ ಆಗಂತ ಗುದ್ಲಿ ಪೂಜೆನೂ ಆಗಿತ್ತು, ಹೌದಾ? ಆಮೇಲೆ 12 ಕಿಮಿ ರಸ್ತೆ ಅದ್ರ ಯಾವ್ದು ಗ್ರಾಂಟ್ ಅನ್ನ ತೆಗ್ದಿಲ್ಲ. ಏನು 24 ಡಿಸೆಂಬರ್ ಕಾಮಗಾರಿ ಮಾಡೋಕಾಗಿತ್ತಲ್ಲ ಅದರ ರೂಪದೊಳಗೆ 12 ಕಿಮಿ ಇದ್ರದೇನ್ರಿ ಡಾಂಬರೀಕರಣ ರಸ್ತೆ ಮಾಡ್ಯಾರ. ಅದಕ್ಕೂ ಯಾವ ವಿಶೇಷ ಅನುದಾನವನ್ನು ತೆಗೆದುಕೊಂಡಿಲ್ಲ, ಅವರ ಮಾಡಿಕೊಟ್ಟಾರೆ ಇದನ್ನ ರಸ್ತೆ. ಹೌದ್ರಿ, ಇದನ್ನ ಒಪ್ಕೊಂತೀನಿ. ಆಮೇಲೆ ಇಂದಿರಾ ಕ್ಯಾಂಟೀನ್ ರಾಜ್ಯ ಸರ್ಕಾರದ ಒಂದಿದ್ರಿ, ಅದು ಏನ್ರಿ ಈ ತಾಲೂಕುಗಳಿಗೆ ಬರಲೇಬೇಕಾಗಿತ್ತು. ನೀವು ಅಧ್ಯಕ್ಷರಿದ್ರು ಬರ್ತಿತ್ತು, ನೀವು ಅಧ್ಯಕ್ಷರಿಗೆ ಅನುಪಸ್ಥಿತಿಯೊಳಗೂ ಬರ್ತಿತ್ತು. ಹೌದ್ರಿ, ನಿಮ್ಮ ಅವಧಿಯೊಳಗೆ ಆಗಿದವಂತ ಅನ್ಲಿಕ್ಕೆ ಅನ್ನೋಕಿನ ನಾವಿದ್ದಾಗ ಈ ಕೆಲಸ ಆಗ್ಯಾವಂದ್ರೆ ಅದನ್ನ ನಾವು ಒಪ್ಕೊಂತೀವಿ. ನಾವು ಮಾಡಿದ್ರೆ ಅನ್ನಂಗಿಲ್ಲ. ಹೌದ್ರೆ, ನೀವು ಅಧ್ಯಕ್ಷರಿದ್ದೆ ಯಾವಾಗ ಆಗ್ಯಾವ ಕೆಲಸ, ನಿಮ್ಮ ನೀವು ಇರ್ಲಿ ಇಲ್ಲ ಕೆಲಸ ಆಗತ್ತಿತ್ತು. ಆಮೇಲೆ ನೀವು ಅಧ್ಯಕ್ಷ ಆಗಿ ಬಂದಿಂದ ಏನ್ ಕಾಮಗಾರಿಗಳಾಗಿವೆ?
ಹೇಳಿದ್ನಲ್ರಿ ಇಷ್ಟೆಲ್ಲ ಆಗ್ಯಾವ ಈಗ. ಅಲ್ಲಲ್ಲ ಈಗ ನಿಮ್ಮ ನೇತೃತ್ವದೊಳಗೆ ಪುರಸಭೆ ಅನುದಾನ ಅಥವಾ ನಿಮ್ಮ ಇದರಿಂದನ ಯಾವ ಕಾಮಗಾರಿ ಆಗ್ಯಾವ ಅಂತ ಕೇಳ್ತಾರೆ. ಅದೇ ಮಾಡಿಸಿತ್ತಲ್ರಿ. ಮೇಡಮ್ ಅವ್ರ ಪಂಪ ಸ್ಮಾರಕಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಯಾನಂದ್ರೆ ಈ ಹೌದಣ್ಣ 7 ಕೋಟಿ ರೂಪಾಯಿ ಬಂದಿತ್ತಂದ್ರಿ. ಕೋರ್ಟ್ನಾಗಿತ್ತು, ಕೋರ್ಟ್ನಾಗ ಕೇಸ್ ಆಗೈತಿ. ಮೊನ್ನೆ ಹೋಗಿ ನೀವೆಲ್ಲ ನಿಯೋಗ ಕರ್ಕೊಂಡೋಗಿ ಈಗ ಏನೈತಿ 23 ಮಂದಿ ಸದಸ್ಯರು ಎಲ್ಲಾರು ಹೋಗಿ ಸಿಎಂ ಅವ್ರ ಭೇಟಿಯಾಗಿ ಬಂದಿರಿ. ಅದು ಬಂದೈತೋ ಬಂದಿಲ್ಲ ಅನ್ನೋ ನಮ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. 7 ಕೋಟಿ ರೂಪಾಯಿ ಕೊಟ್ಟರು ಅಂತ ನೀವು ಅಂದ್ರಿ, ನಾವು ಅದನ್ನು ಒಪ್ಕೊಳ್ತೇವೆ. ಪಂಪ ಸ್ಮಾರಕ ಭವನ ಏನಾಗೈತಿ ಪರಿಸ್ಥಿತಿ? ಒಬ್ಬರು ಯಾರೋ 23 ಮಂದಿನೂ ಚಕ್ಕರ್ ಹತ್ತೀರಿ, ಯಾರು ಇಲ್ಲ. ನಮ್ಮ ಅಧ್ಯಕ್ಷರು ಒಬ್ಬರು ಅಧ್ಯಕ್ಷ ಕೇಳ್ತಾರೆ, 23 ಮಂದಿ ಸದಸ್ಯರು ಯಾರು ಅದ್ರ ಬಗ್ಗೆ ಚಕ್ಕರ್ ಎತ್ತಿಲ್ಲ. ಲ್ಯಾಟ್ರಿನ್ ರೂಮ್ ಗೊಬ್ಬದ್ದು ನಾಡಕತ್ತವು. ಆಮೇಲೆ ಸಂಸ್ಥೆಗೇನೋ ಹಣ ಬರ್ತೈತಿ ಅಂತ ಹೇಳಿ ಅದಕ್ಕೆ 10,000 11,000 ಮಾಡಿರಿ. ಅದು ನಿಮ್ಮ ಟರಾವನೊಳಗೆ ಪಾಸ್ ಮಾಡ್ಕೊಂಡ್ರಿ ಅಂತಂದ್ರು ಹ್ಞೂ ಅಂತ ಒಪ್ಕೊಂಡ್ವಿ. ಒಬ್ರಿಗೊಂದು ಯಾಕೆ ಮಾಡ್ತೀರಿ ಅದನ್ನ? ಮಾಡಿರಿ ಮೇಡಮ್. ನಮ್ಮ ಹೇಮಂತ್ ಅವರು ಸಾಕ್ಷಿ ಅದರ, ನಾವು ಸಾಕ್ಷಿ ಅದೀವಿ. ಅದನ್ನ ನಾವು ಮಾತಾಡ್ತಿಲ್ಲ, ಆಯ್ತು ಬಿಡಪ್ಪ, ಏನೋ ಅಚಾರತರೆ ಘಟನೆ ಆಗಿತ್ತು ಸುಮ್ಮನೆ. ಅದು ಆದಾಯ ಬರೋ ಮೂಲಕ ನೀವು ಕೊಕ್ಕೆ ಹಾಕೊಂಡು ಕುಂತ್ರ ಅದನ್ನ ಯಾರು ಮಾತಾಡಕತ್ತಿಲ್ಲ. ನಿನ್ನೆ ಅವ್ರು ಏನು ಆರೋಪ ಮಾಡಿದ್ರು ಅದ್ರ ಆರೋಪಕ್ಕೆ ನೀವು ಮತ್ತೆ ಪತ್ರಿಕಾಗೋಷ್ಠಿ